ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಇವತ್ತಿನ ಭರ್ಜರಿ ಊಟದಲ್ಲಿ ಏನು ಸ್ಪೆಷಲ್ ಅಂದರೆ ನಮ್ಮ ಮನೋಜ್ ಅಡುಗೆ ಮಾಡ್ತಾಯಿದ್ದಾನೆ, ಅದೇ ಸ್ಪೆಷಲ್ಲು. ನಮ್ಮ ಮನೋಜ್ ಬೇಡ ಅಂದರೆ ಚಿಕನ್ ಕರಿ ಮಾಡ್ತೀನಿ ಅಂತ ಬಂದಿದ್ದಾನೆ. ನೀನು ರೆಸ್ಟ್ ಮಾಡು ಮಮ್ಮಿ, ನಾನು ಮಾಡ್ತೀನಿ ಅಂತ. ನೋಡೋಣ ಬನ್ನಿ ಹೇಗೆ ಮಾಡ್ತಾನೆ ಅಂತ. ಒಂದು 5-6 ಚಮಚ ಎಣ್ಣೆ ಹಾಕ್ಕೊಂಡಿದ್ದಾನೆ. ಕಡಾಯಲ್ಲಿ ಎಣ್ಣೆ ಕಾಯಬೇಕು. ನಾವು ಒಂದು 5-10 ನಿಮಿಷ ಮುಂಚೆನೇ ಚಿಕನೆಲ್ಲ ತೊಳೆದ್ಬಿಟ್ಟು ಕುದಿಯೋಕೆ ಇಟ್ಟಿದ್ದೀವಿ. ಅದು ಆಲ್ಮೋಸ್ಟ್ ಕುದೀತಾ ಇದೆ. ಮತ್ತು ಒಂದು ಕಡೆ ಏನು ಮಾಡಬೇಕು, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಚಕ್ಕೆ, ಮಸಾಲ, ಗಸಗಸೆ ಹಾಕೋಂಗಿತ್ತಂದರೆ ಒಂದು 1/2 ಸ್ಪೂನಷ್ಟು ಹಾಕ್ಕೊಂಡು ಚಕ್ಕೆ, ಧನಿಯಾ, ಲವಂಗ, ಏಲಕ್ಕಿ ಎಲ್ಲವನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಅದನ್ನು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೋಬೇಕು. ಕೊಬ್ಬರಿ ಪೌಡ್ರು ಎಲ್ಲವನ್ನು ಮಿಕ್ಸಿಗೆ ಹಾಕಿ ಫೈನ್ ಪೇಸ್ಟ್ ಮಾಡಿ ಇಟ್ಕೋಬೇಕು. ಎಲ್ಲ ಪೇಸ್ಟ್ ಮಾಡಿ ಇಟ್ಟಿರೋದನ್ನು ಇವಾಗ ಪಾತ್ರೆಯಲ್ಲಿ ಹಾಕಬೇಕು. ಪಾತ್ರೆಯಲ್ಲಿ ಚೆನ್ನಾಗಿ ಅದು ಎಣ್ಣೆ ಬಿಡೋವರೆಗೂ ಉರಿಬೇಕು. ಅದನ್ನು ನೋಡಿ, ಈ ರೀತಿ ನೋಡಿ, ನಮ್ಮ ಚಿಕನ್ ಕುದೀತಾ ಇದೆ. ಆಲ್ಮೋಸ್ಟ್ ಕುದ್ದಾಗಿದೆ. ಜಾಸ್ತಿ ಕುದಿಸ್ಬಾರ್ದು, 90% ಕುದಿಸ್ಬೇಕಷ್ಟೇ. ಇನ್ನು 5% ಇದು ಗ್ರೇವಿ ಒಳಗೆ ಹಾಕ್ತೀವಲ್ಲ, ಗ್ರೇವಿ ಒಳಗೆ ಹಾಕಿದಾಗ ಬೆಂದೋಗುತ್ತೆ. ಜಾಸ್ತಿ ಕುದಿಸ್ಬಿಟ್ರೆ ಸಾಂಬಾರೊಳಗೆ ಹಾಕಿದಾಗ ಅದು ಎಲ್ಲ ಕಿಚಡಿ ಆಗುತ್ತೆ. ಸ್ವಲ್ಪನೇ ಕುದಿಸ್ಕೋಬೇಕು ಚಿಕನ್ನು. ನೋಡಿ ಕುದೀತಾ ಇದೆ. ಈ ಕಡೆ ಆಫ್ ಮಾಡೋಣ ಇವಾಗ ಸ್ಟವ್. ಚಿಕನ್ ಸಾಕು ಬೆಂದಿದೆ ಈಗ. ನೆಕ್ಸ್ಟ್ ಇವಾಗ ಇದು ಮಸಾಲ ಎಲ್ಲ ರೋಸ್ಟ್ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಅದು ಘಮ್ ಅಂತ ಸ್ಮೆಲ್ ಬರಬೇಕು. ಅದು ಬ್ರೌನ್ ಕಲರ್ ಆಗಬೇಕು. ಅದೆಲ್ಲ ಪೇಸ್ಟು. ಇದಕ್ಕೆ ಬೆಳ್ಳುಳ್ಳಿ, ಶುಂಠಿ ಅವನು ಎಲ್ಲ ಕೂಡ ಫ್ರೈ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಹಾಕಬೇಕು. ಚೆನ್ನಾಗಿರುತ್ತೆ ಸ್ಮೆಲ್. ಶುಂಠಿ ಇದ್ದಷ್ಟು ಚಿಕನ್ ಸಾಂಬಾರು ಬೆಳ್ಳುಳ್ಳಿ, ಶುಂಠಿ ಹಾಕಿದರೆ ಟೇಸ್ಟ್ ಇರುತ್ತೆ. ಇದು ಟೊಮೆಟೊ ಪ್ಯೂರಿ, ಟೊಮೆಟೊನ ಹುರ್ಕೊಂಡು ಮಿಕ್ಸಿ ಹಾಕಿರೋದು. ಅದರೊಳಗೆ ಕೊತ್ತಂಬರಿ, ಪುದೀನ ಮಿಕ್ಸ್ ಮಾಡಿಕೊಂಡು ರುಬ್ಕೊಂಡಿದ್ದೀನಿ. ಅದನ್ನು ಇವಾಗ ಕಡಾಯಲ್ಲಿ ಹಾಕಬೇಕು. ಅವು ಎಲ್ಲವನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಳ್ಳೋಣ. ಇವಾಗ ಹುರಿಯೋಣ ಅಂತ. ನೆಕ್ಸ್ಟ್ ಇವಾಗ ಒಂದು 2-3 ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿಯನ್ನು ಆ್ಯಡ್ ಮಾಡಬೇಕು. ನೋಡಿ, ಆ್ಯಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟು ಇವಾಗ ಒಂದು 1/4 ಸ್ಪೂನಷ್ಟು, ಟೇಬಲ್ ಸ್ಪೂನಷ್ಟು ಅರಿಶಿಣವನ್ನು ಆ್ಯಡ್ ಮಾಡ್ತಾ ಇದ್ದಾನೆ ಇದರಲ್ಲಿ. ಅದನ್ನು ಕೂಡ ಚೆನ್ನಾಗಿ ಕಲಕಬೇಕು ಮಸಾಲೆ ಒಳಗೆ.
ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಬೇಕು. ಪಾತ್ರೆಯಲ್ಲಿ ನೋಡಿ ಆ್ಯಡ್ ಮಾಡ್ತಾ ಇದ್ದಾನೆ. ಅಡುಗೆ ಮಾಡಂದ್ರೆ ಪೋಸ್ ಕೊಡ್ಕೊತಾನೆ, ಮಮ್ಮಿ ಫೋಟೋ ತೆಗಿ, ಮಮ್ಮಿ ಫೋಟೋ ತೆಗಿ, ಮಮ್ಮಿ ಫೋಟೋ ತೆಗಿ ಅಂತ ಮತ್ತು ಕರ್ಕಲಾಗ್ತದೆ. ಮನೋಜ್ ಮೊದಲು ಅಡುಗೆ ಮಾಡು ಸ್ಟೈಲ್ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಇವಾಗ ಗರಂ ಮಸಾಲ ಹಾಕಬೇಕು, 1 ಟೇಬಲ್ ಸ್ಪೂನ್ ಅಷ್ಟು. ಮಸಾಲೆ ಒಳಗೆ ಚಿಕನ್ ಮಸಾಲೆ ಒಳಗೆ ಅದನ್ನು ಕೂಡ ಚೆನ್ನಾಗಿ ಕಲಕಬೇಕು ಪಾತ್ರೆ ಒಳಗೆ. ನೆಕ್ಸ್ಟ್ ಇವಾಗ ಚಿಕನ್ ಮಸಾಲಾನ 1 ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದಾನೆ ಅದರಲ್ಲಿ ಕಡಾಯಲ್ಲಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ. ನೆಕ್ಸ್ಟ್ ಇವಾಗ ಒಂದು ಗ್ಲಾಸ್ ನಿಮಗೆ ಎಷ್ಟು ಬೇಕಾಗುತ್ತೆ 1-2-3 ಗ್ಲಾಸ್ ನೀರು ಹಾಕೋಬೋದು. ನಾನು 2 ಗ್ಲಾಸ್ ಅಷ್ಟು ಹಾಕೋತಾ ಇದ್ದೀನಿ. ನೆಕ್ಸ್ಟು ಚಿಕನ್ನಲ್ಲಿ ಕುದಿಸಿರೋದು ನೀರು ಕೂಡ ಇರುತ್ತಲ್ಲ, ಅದು ಇದು ಸೇರಿಸಿದ್ರೆ 2 ಸೇರಿಸಿ ಜಾಸ್ತಿ ಆಗುತ್ತೆ ನೋಡಿ
ಹಾಕೋಬೇಕು, ಇಲ್ಲಾಂದರೆ ಭಾಳ ತಿಳಿ ಆಗುತ್ತೆ ಇದು. ನೋಡಿ ಬೇಯ್ತಾ ಇದೆ, ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ ಇದು. ಅದ್ರ ಮೇಲೆ ಮುಚ್ಚಳ ಮುಚ್ಚಿ ಇಡಬೇಕು. ಈ ರೀತಿ ಒಂದು 5 ನಿಮಿಷ ಬೇಯಕ್ಕೆ ಬಿಡಬೇಕು. ಅವಾಗ ನೋಡ್ತಾ ಇರಬೇಕು, ಹಾಗೆ 1 ನಿಮಿಷ 2 ನಿಮಿಷ ಬಿಟ್ಕೊಂಡು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಎಣ್ಣೆ ಎಲ್ಲ ಮೇಲೆ ತೇಲ್ಬೇಕು, ಅಂದರೆ ಮಸಾಲ ಚೆನ್ನಾಗಿ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನೋಡಿ ಈ ರೀತಿ ಬೆಂದಿದೆ ಇದು. ಇದಕ್ಕೆ ಇವಾಗ ಚಿಕನ್ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಎಲ್ಲೋ ಅಷ್ಟು ಚಿಕನನ್ನು ಪಾತ್ರೆ ಒಳಗೆ ಕಡಾಯಿ ಒಳಗೆ ಆ್ಯಡ್ ಮಾಡಾಗಿದೆ. ಇವಾಗ ಒಂದು 5-6 ನಿಮಿಷ ಇದು ಚೆನ್ನಾಗಿ ಬೇಯಬೇಕು ಚಿಕನು ಮಸಾಲೆ ಒಳಗೆ. ಅಲ್ಲಿವರೆಗೂ ಮೇಲುಗಡೆ ಮುಚ್ಚಳವನ್ನು ಮುಚ್ಚಿ ಇಡಬೇಕು. ಒಂದು 5-6 ನಿಮಿಷ ಬೇಯಕ್ಕೆ ಬಿಡಬೇಕು. ಇದು ಬೆಂದಾಗಿದೆ ಇವಾಗ ಚಿಕನ್ನು. ನೋಡಿ ಬೇಯ್ತಾ ಇದೆ. ನೆಕ್ಸ್ಟ್ ಇವಾಗ ಇದಕ್ಕೆ ಕೊತ್ತಂಬರಿ ಪುದೀನಾನ ಕಟ್ ಮಾಡಿ ಇಟ್ಕೊಂಡು, ಇದು ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡು ಈ ಕಡಾಯಿ ಒಳಗೆ ಹಾಕ್ತಾಯಿದ್ದೀವಿ. ನೋಡಿ ಯಾವ ರೀತಿ ಚೆನ್ನಾಗಿ ಕುದೀತಾ ಇದೆ. ಇದು ಆಲ್ಮೋಸ್ಟ್ ಆಗಿದೆ ಇವಾಗ ಇದು ಚಿಕನ್ನು. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಒನ್ಸ್ ಅಗೇನ್. ಹೇಗಿದೆ ಚಿಕನ್? ಮನೋಜ್ ಮಾಡಿರೋದು ಚೆನ್ನಾಗಿದೆ ಅಲ್ವಾ? ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.